ಎವ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ಇದು ಆ್ಯಕ್ಚುಲಿ ಕಂಟಿನ್ಯೂಷನ್ ಬ್ಲಾಗ್ ಆಯಿತಾ. ಸೊ ಪ್ರೀವಿಯಸ್ಲಿ ಬೋರ್ವೆಲ್ದು ಬ್ಲಾಗ್ ಎಲ್ಲ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ, ನೋಡಿ ಇಷ್ಟನೂ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ಬೇಸಿಗೆಗಾಲದಲ್ಲಿ ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನೀರಿಲ್ಲದಿದ್ದರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದರೆ ಊಟ ಇಲ್ಲ, ಊಟ ಇಲ್ಲ ಅಂದರೆ ನಾವೇ ಇಲ್ಲ, ಇಷ್ಟೇ ಜೀವನ. ಸೊ ನಾವು ಮಾಡೋದೆಲ್ಲ ಊಟಕ್ಕಾಗಿ ಆಲ್ಮೋಸ್ಟು. ಹಾಗೆ ಕುಶಲನಗರ ಕೊರಟೆ ಆ್ಯಂಡ್ ಈಗ ಬೋರ್ವೆಲ್ ತೆಗೆದಾಗಿತ್ತು ಅಂತ ಹೇಳಿದಲ್ಲ, ಅದ್ರದ್ದು ಪ್ರೊಸೀಜರ್ಗಳು ಸುಮಾರಿದೆ. ಲೈಕ್ ಕರೆಂಟೇ ಹಾಕ್ಸೋದು, ಸೋಲಾರ್ ಹಾಕ್ಸೋದು, ಜನ್ರೇಟರ್ ಹಾಕ್ಸೋದು ಅಂತ ಫುಲ್ ಆನ್ ಕನ್ಫ್ಯೂಷನಲ್ಲಿದ್ದೀವಿ. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗೆ ಒಂದ್ಸಲ ಕುಶಲನಗರಕ್ಕೆ ಹೋಗ್ಬಿಟ್ಟು ಏನೆಲ್ಲ ಕೆಲಸಗಳಾಗುತ್ತೆ ಅಂತ ನೋಡೋಣ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಜನ್ರೇಟರ್ ಹಾಕ್ಸಿದ್ರೆ ಡೀಸೆಲ್ ಒಂದು ಖರ್ಚಾಗುತ್ತೆ ಅಂತ ಬಿಟ್ಟರೆ ಏನಿಲ್ಲ. ಸೋಲರು ಅಷ್ಟು ಬೇಗ ಆಗೋ ಕೆಲಸನೂ ಅಲ್ಲ, ಜನ್ರೇಟರ್ ಆದರೆ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಅಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲೇ ಸರೌಂಡಿಂಗಲ್ಲೇ ನೋಡ್ತಾ ಇದ್ದರೆ ಫಾರೆಸ್ಟೇ ಫುಲ್ ಡ್ರೈ ಆಗೋಗಿದೆ. ಇನ್ನು ತೋಟ ಕತೆ ಅಂತೂ ಬಿಟ್ಟಾಕಿ ನೋಡಿ, ಅಲ್ಲಿ ಫುಲ್ಲು ಡ್ರೈ. ಹಾಗೆ ತೋಟಗಳ ಕಥೆನೂ ಇದೆ, ಬರೀ ನಮ್ಮದಂತಲ್ಲ ಆಲ್ಮೋಸ್ಟ್ ಎಲ್ಲನೂ. ಬಟ್ ರೀಸೆಂಟಾಗಿ ಸೋಮವಾರಪೇಟೆ ಕಡೆ ಎಲ್ಲ ಒಂದು ಒಳ್ಳೆ ಮಳೆ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಲಕ್ಕಿ ಪೀಪಲ್. ಹಾಗೆ ಹೇಳ್ತಾ ಈ ಕೆಲಸಗಳೊಂದು ಮುಗಿಸ್ಕೊಂಬಿಡೋಣ ಗುರು, ಮತ್ತೆ ಕರೆಕ್ಟಾಗಿ ಬ್ಲಾಗ್ ಮಾಡ್ಬೋದು. ಈಗಲೂ ಡೈಲಿ ಬ್ಲಾಗ್ಸ್ ಬರ್ತಾ ಇದೆ ಆಲ್ಮೋಸ್ಟು, ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಯ್ತಿಲ್ಲ. ಟ್ಯಾಬು ತಗೊಂಡೆ ದೊಡ್ಡದಾಗಿ ಎಡಿಟ್ ಮಾಡ್ತೀನಿ ಅಂತ. ಸೊ ಎಡಿಟ್ ಮಾಡ್ತಾಯಿದ್ದೀನಿ, ಅದರೊಟ್ಟಿಗೆ ಬೇರೆ ಅಪ್ಲಿಕೇಶನ್ಗಳ ಬಗ್ಗೆ ನಾನು ಕಲಿತಾ ಇದ್ದೀನಿ. ನಾನು ಐಪ್ಯಾಡಿಗೆ DaVinci ರಿವಾಲ್ವ್ ಅಂತ ಒಂದು ರಿವಾಲ್ವ್ ಏನೋ ಒಂದು ಬರ್ತದೆ, ಅದನ್ನು ಡೌನ್ಲೋಡ್ ಮಾಡಿದ್ದೀನಿ. ಬಟ್ ತಲೆ ಕೂಡ ಅರ್ಥ ಆಗೋದಿಲ್ಲ ಗುರು. ಅದೆಲ್ಲ ದೊಡ್ಡ ದೊಡ್ಡ ಪ್ರೋ ಲೆವೆಲ್ ಎಡಿಟರ್ಸಿಗೆ ಸರಿ ಅನಿಸುತ್ತೆ, ನಮ್ಮಂಥವ್ರಿಗೆಲ್ಲ ಸುಮ್ಮನೆ ಕೈನ್ ಮಾಸ್ಟರೇ ಬೆಸ್ಟು. ಹಾಗೆ ಹೇಳ್ತಾ ಸುಮಾರು ವೀಡಿಯೋಸ್ ಇದೆ, ಅದನ್ನೆಲ್ಲ ಈಗ ಹುಡುಕಿ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಡಿಟ್ ಮಾಡಿದರೂ ಕೂಡ ಪ್ರಾಬ್ಲಮ್ ಅಂದರೆ ಅಪ್ಲೋಡಿಂಗ್ ಲೈಕ್ ಬೂಸ್ಟರು ಹೈಟಿಗೆ ಹಾಕ್ದೆ ಅಂತ ಹೇಳ್ದಲ್ಲ, ಹೈಟಿಗೆ ಹಾಕಿದ ಮೇಲೆ ಲೈಕ್ ಡೌನ್ಲೋಡ್ ಸ್ಪೀಡು ಹೆವಿ ಫಾಸ್ಟ್ ಆಯಿತು, ಬಟ್ ಅಪ್ಲೋಡ್ ಸ್ಪೀಡು ನೆಲ ಕಚ್ಕೊಂಡಿದೆ. ಏನಾದ್ರು ಒಂದು ಅದಕ್ಕೂ ಮಾಡಬೇಕಾ, ಅಥವಾ ಈ ಥರ ಟೌನಿಗೆ ಹೋಗ್ಬೇಕಾದ್ರೆ ಅಪ್ಲೋಡ್ ಮಾಡೋದು ಏನಮ್ಮ ಅಂದರೆ ಒಂದು ಅರ್ಧ ಗಂಟೆ ಕೂತ್ರ ಆಯ್ತು ಅಷ್ಟೇ ಟೌನ್ ಹತ್ರ. ಹಾಗೆ ಹೇಳಿ ಈಗ ಹೊರಟಿನಿ. ಅಪ್ಲೋಡ್ ಕೂಡ ಮಾಡೋಕ್ಕಿದೆ, ಆಲ್ಮೋಸ್ಟ್ 5-6 ಕೆಲಸಗಳಿದೆ ಇವತ್ತು. ಅದೆಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಗಿಬಿಡುತ್ತೆ ಅನಿಸುತ್ತೆ, ಆಚೆ ಈಚೆ ಅಂತ. ಸೊ ನೋಡೋಣ, ಆದಷ್ಟು ಬೇಗ ಕೆಲಸ ಮುಗಿಸಿ ಮನೆಗೆ ತಲುಪಕ್ಕೆ ಟ್ರೈ ಮಾಡೋಣ. ಬಿಕಾಸ್ ಈ ಬಿಸಿಲು ಹೊರಗಡೆ ಓಡಾಡೋಷ್ಟು ತಲೆ ಕೆಟ್ಟೋಗಿ ಗ್ಲೂಕೋಸ್ ಕಮ್ಮಿಯಾಗಿ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗಿಬಿಡ್ಬೋದು. ಬಿಕಾಸ್ ನನಗೆ ತಲೆ ಸುತ್ತಿಲ್ಲ ಇಲ್ಲಿ ಗಂಟೆ, ಬಟ್ ಹೇಳೋದು ಪ್ರೊಬಾಬಿಲಿಟಿ ನಾನು ಹೇಳೋದು ಸಿಕ್ಕಾಬಟ್ಟೆ ಬಿಸಿಲಿದೆ. ಹೈಡ್ರೇಟೆಡ್ ಆಗಿರಬೇಕು, ಚಂದ ನೀರು ಕುಡಿತಾ ಇರಬೇಕು, ಇಲ್ಲ ಅಂದರೆ ಕಷ್ಟ ಬದುಕೋದು. ಆದಷ್ಟು ಬೇಗ ಮಳೆ ಬರಲಿ. ಫಸ್ಟ್ ಆಫ್ ಆಲ್ ಈಗ ಕೆಲಸಗಳು ಮುಗಿಸ್ಕೊಂಡು ಬೈಕಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಒಂದು ಖುಷಿನೇ ಬೇರೆ. ಬೈಕ್ ಸೇಲ್ ಮಾಡಿಬಿಟ್ಟು ಒಂಥರ ಅರ್ಧ ಕಣ್ಣಲ್ಲಿ ಅಳುವ ಥರ ಆಗ್ಬಿಟ್ಟಿದೆ. ಈಗ ಏನು ಮಾಡೋದು ಗೊತ್ತಿಲ್ಲ. ಹಾಗೆ ಹೇಗೆ ಅಂತೇಳಿ ಗುಡ್ಡೇಶ್ವರ ತಲುಪಿದೆ. ಸಿಕ್ಕಾಬಟ್ಟೆ ಟ್ರಾಫಿಕ್ ಇದೆ ಗುರು ನೋಡಿ, ಸಿಕ್ಕಾಬಟ್ಟೆ ವೆಹಿಕಲ್ಸು. ಇವತ್ತು ಬೇರೆ ಫ್ರೈಡೇ ಅಲ್ಲ, ಸೊ ವೀಕೆಂಡು, ಹೋಲಿ ಬೇರೆ, ರಜೆ ಬೇರೆ, ಫುಲ್ ಹಬ್ಬ. ನನಗೆ ಸಿಕ್ಕಾಬಟ್ಟೆ ವೆಹಿಕಲ್ಸ್ ಇದೆ. ಹಿಂಸೆ ಗೊತ್ತಾ. ಟೂ ವೀಲರಲ್ಲಾದರೆ ನುಗ್ಸ್ಕೊಂಡು ಹೋಗ್ಬಿಡ್ಬೋದು. 4 ವೀಲರಲ್ಲಿ ಹಿಂಸೆ ಗುರು, ಯಾವನೇ ಎಲ್ಲೆಲ್ಲಿಂದೆಲ್ಲ ತಿರ್ಕೊಂಡು ಬರ್ತಾ ಇರ್ತಾನೆ. ಬನ್ನಿ ನಾವು ಕೃಷ್ಣನಗರದಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಹಾಗೆ ಫಾಲೋ ಮಾಡ್ತಾಯಿರಿ. ಅದರೊಟ್ಟಿಗೆ ಇನ್ ಕೇಸ್ ನನ್ನ ಚಾನಲ್ನ ಯಾರೋ ಹೊಸದಾಗಿ ನೋಡ್ತಾ ಇದ್ದರೆ, ವೆಲ್ಕಮ್ ಟು ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ನಾನು ಕನ್ನಡದಲ್ಲಿ ಬ್ಲಾಗ್ ಮಾಡ್ತೀನಿ. ಸೊ ಟ್ರಾವೆಲ್ ಮಾಡ್ತೀನಿ, ಫುಡ್ ಬ್ಲಾಗ್ಸ್ ಮಾಡ್ತೀನಿ, ಹೀಗೆ ಡೈಲಿ ಬ್ಲಾಗ್ಸ್ ಮಾಡ್ತೀನಿ, ಎಲ್ಲ ಮಾಡ್ತಾಯಿರ್ತೀನಿ ಒಟ್ಟಾರೆ. ಸೊ ನನ್ನ ಚಾನಲಿಂದ ಏನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ತಿಳ್ಕೊಂಡ್ರೆ, ಹೊಸ ಪ್ಲೇಸ್ಗಳು, ಹೊಸ ಫುಡ್ಗಳು, ಹೊಸ ಎಕ್ಸ್ಪೀರಿಯನ್ಸ್ಗಳು, ಆಲ್ಮೋಸ್ಟ್ ಎಲ್ಲ ಹೊಸದೇ. ಸೊ ಸ್ಟೇ ಟ್ಯೂನ್. ಲಿಟರಲ್ಲಿ ಎಲ್ಲ ಕೆಲಸ ಎಲ್ಲ ಮುಗೀತು, ಬಟ್ #ಶೆಕೆ. ಸೊ ಲಿಟ್ರಲಿ ಈಗ ಮಧ್ಯಾಹ್ನ ಒಂದು 2:40 ಆಗಿದೆ. ಟೆಂಪ್ರೇಚರ್ ನೋಡೋಣ ಎಷ್ಟಿದೆ ಅಂತ. 240 ಆಗಿದೆ ಮಧ್ಯಾಹ್ನ. ಒಳ್ಳೆ ಊಟ ಮಾಡಿದೆ ಶಾಂತಿ ಬೀಟ್ಸಲ್ಲಿ. ಈಗ ಟೆಂಪ್ರೇಚರ್ ಬಂದು 35 ಡಿಗ್ರಿ. ಸೀರಿಯಸ್ಲಿ ಹೇಗೆ ಅಂತ ಹೇಳೋದು, ಏನು ಅಂತ ಹೇಳೋದು ಗುರು, ಈ ರೇಂಜಿಗೆ ಲಿಟ್ರಲಿ 35 ಡಿಗ್ರೀಸ್ ಅಂದರೆ ಕೊಡಗಲ್ಲಿ ಎಕ್ಸ್ಟ್ರೀಮ್ ಇದೆಲ್ಲ. ಲೈಕ್ ಅಪ್ಪ, ಇನ್ನು ಏಪ್ರಿಲ್ ಮೇ ಟೈಮಲ್ಲೆಲ್ಲ ಇನ್ನು ಹೇಗಿರ್ತದೆ ಅದು ದೇವರಿಗೆ ಗೊತ್ತು. ಬಟ್ ನಾನು ಮುಖ ನೋಡಿದ್ರೆ ಗೊತ್ತಾಯ್ತಿದ್ದಲ್ಲ, ಫುಲ್ ಬೆವ್ತು. ಏನಂತ ಗುರು, ಇದು ಗಾಡೀಲಿ ಕೂರಾಗಲ್ಲ. ಇದು ಮೊದಲೇ ಆಲ್ಟೋ AC ಗಾಡಿ ಬೇರೆ ಎಲ್ಲ ಆಯಿತಾ. ಎಲ್ಲರೂ ಪಾರ್ಕ್ ಮಾಡಿ ಆಚೆ ಹೋಗಿ ಈಚೆ ಬರೋಷ್ಟರಲ್ಲಿ ಸೀಟೆಲ್ಲ ಕಾವಲಿ ಥರ ಆಗಿರ್ತದೆ. 100% ಮೊಟ್ಟೆ ಒಯ್ದರೆ ಆಮ್ಲೆಟ್ ಮಾಡೋದ್ರಲ್ಲಿ ಏನು ಡೌಟ್ ಇಲ್ಲ ಆಗೋದ್ರಲ್ಲಿ. ಹಾಗೆಲ್ಲ ಹೇಳಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ನಮ್ಮ ಮನೆ ಕಡೆಗೆ ನನ್ನ ಪಯಣ ಹೊರಟಿದೆ. ಅದರೊಳಗಡೆ ಎಲ್ಲರೂ ಒಂದು ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋಣ. ಮನೆಗೆ ಹೋಗ್ಬೇಕು ಜ್ಯೂಸು ತೊಗೊಳೋಣ. ಇಲ್ಲ ಯಾಕೆ ಸುಮ್ಮನೆ ಮಮ್ಮಿ ಕೈಲಿ ಬಯಸ್ಕೊಳ್ಳೋದು.
ಜ್ಯೂಸ್ ತಂದಿಲ್ಲ ಅಂತ ಬಯೋದಿಲ್ಲ, ನೀನು ಮಾತ್ರ ಜ್ಯೂಸ್ ಕುಡ್ಕೊಂಬಂದುಬಿಟ್ಟೆ ನಮಗಿಲ್ವ ಅಂತ ಕೇಳ್ತಾರೆ, ಯಾಕೆ ಸುಮ್ಮನೆ ಅಲ್ವ. ಸೊ ಬನ್ನಿ ನಮ್ಮ ಈ ಶೆಕೆ ಜೊತೆ ಈ ಪಯಣ ಶುರು ಮಾಡೋಣ. ಮತ್ತು ಇನ್ನೊಂದು ವಿಷಯ, ಈ ಥರ ಶೆಕೆಯಲ್ಲಿ ದೇವರಣೆಗಳು ಎಂತ ಮೋಟೋ ರೈಡಿಂಗ್, ಮೋಟೋ ಬ್ಲಾಗ್ಸ್ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ ಬಿಡಿ. ಸುಟ್ಟು ಬೆಂದು ಕರ್ಕಲಾಗ ಹೋಗ್ಬಿಡ್ತೀವಿ. ಒಂದು 200 ಕಿಲೋಮೀಟ್ರ್ ಹೋಗೋಷ್ಟರಲ್ಲಿ ಸುಸ್ತಾಗಿ ಹೋಗಿ ಬಿದ್ದೋಗ್ಬಿಟ್ಟೆ ನಾನು. ಅಬ್ಬಾ ಇದೆಲ್ಲ ಎಂತ ಅಂತ ಹೇಳೋದು ಗುರು, ನೋ ವರ್ಡ್ಸ್. ಆ ಥರ ಶೆಕೆ ಇದು, ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೀಮ್. ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಈ ಫಾರೆಸ್ಟ್ ಒಳಗೆ ಬಂದು ತಲುಪದೆ ನಮ್ಮ ಟಿಪಿಕಲ್ ಆನೆಕಾಡು ರೋಡು. ಸಾಕಾಗೋಯ್ತು ಗುರು, ಹಗಲೊತ್ತು ಸಾವಾಸ ಅಲ್ಲ ಟೌನಲ್ಲಿ. ಒಂದು ಮಳೆನೂ ಬರೋದಿಲ್ಲ, ಈ ರೇಂಜಿಗೆ ಬಿಸಿಲು. ಈ ಕಾಡಲ್ಲೆಲ್ಲ ಮಿಸ್ ಆಗಿ ಅವನ ಬೀಡಿ ಗಿಡಿ ಸೇರಿ ಹಾಕ್ಬಿಟ್ರೆ ಮುಗಿದೋಯ್ತು ಅಂದ್ಕೊಳ್ಳಿ ಈ ಕಾಡು ಕತೆ. ನೋಡಿ ಫುಲ್ ಡ್ರೈ ಆಗೋಗ್ಬಿಟ್ಟಿದೆ. ಹಿಂಗೆ ಅಂತೆಲ್ಲ ಹೇಳಿ ಒಟ್ಟಾರೆ ಕುಶನಗರ ಕೆಲಸಗಳೆಲ್ಲ ಮುಗಿಸಿ ಮನೆಗೆ ಹೊರಟೆ. ಅಬ್ಬಾ ಇದು ಮಾತೇ ಗೊತ್ತಿಲ್ಲ. ಎಸ್, ವಾಪಸ್ ರಿಯೋ ವಿಸ್ತಾ ಫಾರ್ಮ್ ಸ್ಟೇ ಅಥವಾ ಹೋಮ್ ಸ್ಟೇ ಹತ್ರ ಬಂದು ತಲುಪಿದೆ. ಮನೆಗೆ ಬಂದು ತಲುಪಿ ಹೋಮ್ ಸ್ಟೇಗೆ ಬಂದು ಗಾರ್ಡನಿಗೆ ಸ್ವಲ್ಪ ನೀರೆಲ್ಲ ಬಿಟ್ಟು ಮೋಟ್ರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ನನಗೆ ಕಂಡಿದ್ದು ಹೊಗೆ. ಏನಪ್ಪ ಈ ಹೊಗೆ ಅಂತ ಯೋಚನೆ ಮಾಡ್ತಾಯಿದ್ರೆ ಕಾಡಿಗೆ ಆ್ಯಕ್ಚುಲಿ ಬೆಂಕಿ ಬಿದ್ದಿರೋದು. ಲಿಟ್ರಲಿ ಇವತ್ತು ಬ್ಲಾಗಲ್ಲಿ ನಾನು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಹೋಗಿದ್ದು. ಸಿಕ್ಕಾಬಟ್ಟೆ ಸೆಕೆ ಇದೆ, ಒಣಗಿ ಹೋಗಿದೆ, ಸ್ವಲ್ಪ ಒನ್ ಸಿಗರೆಟ್ಸ್ ಇದೆಯಾ ಬೆಂಕಿ ಹಾಕಿಬಿಟ್ರಂತೂ ಮುಗೀತು ಕತೆ ಅಂತ. ಏನಾಗಿದೆ ಗೊತ್ತಿಲ್ಲ. ಅಲ್ಲಿ ಎಡೋನಾಡು ಹತ್ರ ಒಂದು ಬೆಟ್ಟ ಇದೆ ಅಂತ, ಜೇನ್ಕಲ್ ಬೆಟ್ಟನ ಏನೋ ಹೇಳ್ತಾರೆ ಅದಕ್ಕೆ. ಸೊ ನಮ್ಮ ಈ ಪ್ರಾಪರ್ಟಿಯಿಂದ ನೀಟಾಗಿ ಕಾಣುತ್ತೆ ಆ ಬೆಟ್ಟ. ಈಗ ನೋಡಿದ್ರೆ ಹೊಗೆ ಬರ್ತದೆ ಅಲ್ಲಿ. ಸೊ ಕಾಣಿಸ್ತದೆ, ಏನು ಕತೆ ಗೊತ್ತಿಲ್ಲ ಇದರಲ್ಲಿ ಕ್ಯಾಮ್ರಾದಲ್ಲಿ. ಅಲ್ಲಿ ದೂರದಲ್ಲಿ ಹೊಗೆ ಕಾಣಿಸ್ತಿದೆ ಬೆಟ್ಟದಲ್ಲಿ ಹೋಗೋದು. ಪ್ರಾಬಬ್ಲಿ ಕಾಣಿಸ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ, ಗೊತ್ತಿಲ್ಲ. ಕಾಣಿಸ್ತಿದ್ರೆ ಗೊತ್ತಾಗಿರುತ್ತೆ. ಹಿಂಗೆ ವಿಷಯ ಗುರು, ಮಳೆ ಬರದೆ ಹೋದರೆ ಎಲ್ಲ ಬೆಂಕಿ ಹಿಡಿದು ಉಡ್ದು ಕತ್ತೋಗ್ಬಿಡ್ತೀನಿ. ಕಾಡು ಪ್ರಾಣಿಗಳು ಇನ್ನೇನು ಮಾಡ್ತವೆ ಹೇಳಿ, ಎಲ್ಲ ಊರು ನುಗ್ಗಕ್ಕೆ ಸ್ಟಾರ್ಟ್ ಮಾಡ್ತವೆ ಅಷ್ಟೇ. ಕಾಡಿಗೆ ಹತ್ತಿರೋ ಬೆಂಕಿ ಅಲ್ಲೇ ನಿಂತರೆ ಪರವಾಗಿಲ್ಲ. ಅದಕ್ಕೆ ಸಂಜೆ ಹೊತ್ತು ಅದಕ್ಕೆ ಅಷ್ಟು ಗೊತ್ತಾಯ್ತಿಲ್ಲ. ಇನ್ ಕೇಸ್ ಆ ಮಧ್ಯಾಹ್ನ ಹೊತ್ತಲ್ಲ ಆಗಿದ್ರೆ ಫುಲ್ಲು ಬೆಂಕಿ ಹತ್ತಿ ಹೋಗ್ಬಿಡ್ತಿತ್ತು ಅನಿಸುತ್ತೆ. ನೋಡೋಣ, ಸಂಜೆ ಒಂದು ಸಲ ಬರ್ತೀನಿ 7-8 ಗಂಟೆಗೆ, ಗೊತ್ತಾಯ್ತದೆ. ಲೈಟ್ ಅಂದರೆ ಲೈಟ್ ಅಂದರೆ ಬೆಳಕು ಕಾಣಿಸ್ತದಲ್ಲ ಬೆಂಕಿ. ಒಂದು ವರ್ಷದಲ್ಲಿ ಕತ್ತಿತ್ತು, ಲೈಕ್ ನಾನು ಅವಾಗ 5th or 6th ಸ್ಟ್ಯಾಂಡರ್ಡು 7th ಅಂದ್ಕೊಳ್ತೀನಿ ಸ್ಕೂಲ್ ಲೈಫಲ್ಲಿ. ಆವಾಗ ಸಂಜೆ ಹೊತ್ತು ಅಥವಾ ನೈಟೆಲ್ಲ ಬಂದು ನೋಡ್ಬೇಕಾದ್ರೆ ಒಳ್ಳೆ ಯಾವುದೋ ಏಲಿಯನ್ ಸ್ಪೇಸ್ಶಿಪ್ ಬಂದು ಕೂತಂಗೆ ಕಾಣಿಸುತ್ತೆ. ಫುಲ್ ರೆಡ್ಡಾಗಿ ಕಾಣಿಸುತ್ತೆ, ಯಾಕಂದರೆ ಇಡೀ ಬೆಟ್ಟನೇ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಈಗ ಆ ಥರ ಆಗದಿದ್ರೆ ಸಾಕು, ನೋಡೋಣ, ನಾಳೆ ಅಪ್ಡೇಟ್ ಕೊಡ್ತೀನಿ ಏನಾಗಿದೆ ಅಂತ. ಸೊ ಈ ಬ್ಲಾಗಲ್ಲಿ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಇದೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ತುಂಬ ಶಾರ್ಟಾಗಿ ಮುಗಿಸ್ತಿದ್ದೀನಿ, ಬಿಕಾಸ್ ತುಂಬ ಹೇಳ್ಕೊಂಡಿದ್ದಷ್ಟು ಯಾವುದೋ ಹಳೆ ಸೀರಿಯಲ್ ಕತೆ ಆಗಿಬಿಡ್ತದೆ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಲ್ಲಿಗೆ ಮುಗಿಸೋಣ.